ಪೋರ್ಟ್ಫೋಲಿಯೋದಲ್ಲಿ, ಅಯ್ಯೋ ಸ್ಟಾಕ್ ವ್ಯಾಲ್ಯೂ ಕಡಿಮೆ ಆಗ್ತಾಯಿದೆ, ನಾನೇನಾರ ಮಾಡಿ ಮತ್ತೆ ಇನ್ನು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡೋಣ ಅಂತ ಬರುತ್ತೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಅಂದಾಗ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಹೋಗ್ತೀವಿ, ಸಾಲ ತಗೊಳ್ತೀವಿ. ಸಾಲ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ ಅದು ಒಂದು ಒಳ್ಳೆ ವಿಷಯ ಅಲ್ಲ. ನಾನು ನಿಮ್ಗೆ ಆಲ್ರೆಡಿ ಒಂದು ಇದು ಹಿಂದಿನ ಎಕ್ಸಾಂಪಲ್ ತೋರಿಸ್ದಾಗೆ ಟಿ ಸಿ ಎಸ್ಸೇ ನೋಡಿ, ಮಾರ್ಕೆಟ್ ಬಿದ್ದಾಗ ಆಲ್ಮೋಸ್ಟ್ 63% ಬೀಳ್ತು. ಈಗ ಸಾಲ ತಗೊಂಡು ನಾವು ಇನ್ವೆಸ್ಟ್ ಮಾಡಿ ಆ 63% ಬೀಳೋದನ್ನ ತಡ್ಕೊಳಕ್ಕಾಗತ್ತಾ? ಒಂದು ಕಡೆ ಬಡ್ಡಿ ಕಟ್ಟಬೇಕಾಗತ್ತೆ, ಒಂದು ಕಡೆ ರಿಟರ್ನ್ಸು ಕೊಡಬೇಕಾಗತ್ತೆ, ಜೊತೆಗೆ ಮಾರ್ಕೆಟು ನಾವು ಕೊಟ್ಟಿದ್ದ ವ್ಯಾಲ್ಯೂಗಿಂತನೂ 60% ಬಿದ್ದಿದೆ. ಸೊ ಇದನ್ನೆಲ್ಲ ತಡೆಯೋಕ್ಕೆ ನಮ್ಮ ಕೈಲಿ ಕೆಪಾಸಿಟಿ ಇದೆಯಾ? ನಮಗೆ ಮೆಂಟಲಿ ಅಷ್ಟೊಂದು ಸ್ಟ್ರಾಂಗ್ ಇದೀವಾ? ನನ್ನ ಪ್ರಕಾರ ತುಂಬ ಜನ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ನಾವು ಯಾವತ್ತೂ ಸಾಲ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಾರ್ದು.